ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ನಮ್ಮ ಸೈಂಟಿಸ್ಟ್ ಅಶ್ವಿನ್ ಅವ್ರ ಬಗ್ಗೆ ಶುರು ಮಾಡೋಣ. ಡೆಫಿನೆಟ್ಲಿ ತುಂಬ ಟಾಪಿಕ್ಸ್ಗಳಿದೆ, ಬಟ್ ಅಶ್ವಿನ್ ಅಣ್ಣ ಇಂದ ಸ್ಟಾರ್ಟ್ ಮಾಡೋಣ. ಹಿ ಡಿಸರ್ವ್ಸ್. 14 ವರ್ಷದ ಇಂಟರ್ನ್ಯಾಷನಲ್ ಕರಿಯರು, ಸುಮಾರು 20 ವರ್ಷ ಕ್ರಿಕೆಟ್ ಆಡಿರ್ತಾರೆ ಅವರು. ಹೌದು, ಕಾಂಪಿಟೇಟಿವ್ ಕ್ರಿಕೆಟ್. ಹೌದು. ಸೊ ಅವ್ರಿಗೆ ಗೊತ್ತಿರುತ್ತೆ ಯಾವಾಗ ನಾನು ರಿಟೈರ್ ಆಗಬೇಕು ಏನು ಅನ್ನೋದು. ತುಂಬ ಚರ್ಚೆಗಳೆಲ್ಲ ಏನು ನಾವು ಜಾಸ್ತಿ ಮಾತಾಡೋದು ಬೇಡ ಅದ್ರ ಬಗ್ಗೆ. ಹೌದು ಹೌದು, ತುಂಬ ಡೀಪಾಗಿ ಹೋಗಿ ಸ್ಟ್ಯಾಟ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಡ. ಆಸ್ ಎ ಪ್ಲೇಯರ್, ಆಸ್ ಎ ಹ್ಯೂಮನ್ ಬೀಯಿಂಗ್ ಅಷ್ಟನ್ನ ನೋಡಿದ್ರೇ ಸಾಕು ನೀನು. ಹಿ ವಾಸ್ ಅ ಗ್ರೇಟ್ ಅಸೆಟ್ ಟು ಬಿ ಇನ್ ದ ಟೀಮ್. ಥರ ಎಲ್ಲರಿಗೂ ಅದರಿಂದ ಬೆನಿಫಿಟ್ ಆಗ್ತಿತ್ತು. ಅವ್ರ ಸುತ್ತಮುತ್ತ ಬೌಲಿಂಗ್ ಅಟ್ಯಾಕ್ ಬಿಲ್ಡ್ ಆಗ್ತಿತ್ತು, ಅದು ಇಂಡಿಯಾದಲ್ಲಿ ಇದ್ದಾಗ. ಸೊ ನೀನು ಫಾಸ್ಟ್ ಬೌಲಿಂಗ್ ಹೆಂಗೆ ಬುಮ್ರಾ ಸುತ್ತಮುತ್ತ ಬಿಲ್ಡ್ ಆಗುತ್ತೆ ಇವಾಗ ಔಟ್ಸೈಡ್ ಕಂಟ್ರಿಗೆ ಹೋದ್ರೆ, ಇಂಡಿಯಾದಲ್ಲಿ ಇದ್ದಾಗ 2015 ಹಿಡಿದು 19-20 ವರ್ಗು ಅವ್ರ ಸುತ್ತಮುತ್ತ ಇರ್ತಿತ್ತು. ಅಶ್ವಿನ್ ಸುತ್ತ ಜಯಂತ್ ಯಾದವ್, ಜಡೇಜಾ, ಅಕ್ಷರ್ ಪಟೇಲ್ ಹಿಂಗ್ ಬರ್ತಿದ್ರು ಸುತ್ತಮುತ್ತ. ಸೊ ನೀನು ಅದೊಂದೇ ಇಲ್ಲ, ನೀನು ಅವ್ರು ನೋಡು ಅಂತ ಟೈಮಲ್ಲಿ ರಿಟೈರ್ ಆಗಿದ್ದಾರೆ ನೋಡು. ಪೀಕಲ್ಲಿ ಇದ್ದಂಗೆ ರಿಟೈರ್ ಆಗಿದ್ದಾರೆ. ಯಾರು ಅನ್ಕೊಂಡಿದ್ರಾ? ನಾವು ಮಾತಾಡಿದ್ವಿ ಇದ್ರ ಬಗ್ಗೆ. ಇನ್ನೂ 1 ವರ್ಷ ಆಡ್ಬೋದು ಅವರು, ಅವ್ರಿಗಿನ್ನೂ 10-15 ಟೆಸ್ಟ್ ಆಡೋ ತಾಕತ್ತಿದೆ ಅವ್ರಿಗೆ ಅಂತ. ಮೈಲೇಜ್ ಇತ್ತು, ಆರಾಮಾಗಿತ್ತು. ಅವರು 38 ವರ್ಷ ಆಗಿದೆ, ಅದರಲ್ಲೇನಿಲ್ಲ. ಬಟ್ ಏನಂತ ಅಂದ್ರೆ ನೋಡು, ಟೆಸ್ಟ್ ರ್ಯಾಂಕಿಂಗ್ ಅಲ್ಲಿ ನಂಬರ್ 3 ಆಲ್ರೌಂಡರ್ಸ್ ಲಿಸ್ಟ್ ಅಲ್ಲಿ ರಿಟೈರ್ ಆದಾಗ, ನಂಬರ್ 5 ಬೌಲರ್ಸ್ ಲಿಸ್ಟ್ ಅಲ್ಲಿ. ಸೊ ಇದಕ್ಕಿನ್ನ ಏನ್ ಬೇಕು ಮನುಷ್ಯನ್ಗೆ? 5-6 ಸೆಂಚುರಿ ನೋಡಿದ್ದಾರೆ, ಧೋನಿಗಿಂತ ಜಾಸ್ತಿ ಟೆಸ್ಟ್ ಸೆಂಚುರಿ ಅವ್ರದ್ದು. ಸೊ ಅದಕ್ಕಿಂತ ಇನ್ನೇನು ಬೇಕು ಅಚೀವ್ಮೆಂಟ್ಸ್? ದಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಲೈಕ್ ಅವ್ರದ್ದು ಇದ್ದಿದ್ದು ಕ್ರಿಕೆಟಿಂಗ್ ಬ್ರೈನ್ ಯಾರಿಗೂ ಇರಲಿಲ್ಲ. ಅಂಪೈರ್ಸ್ ಹೋಗಿ ರೂಲ್ಸ್ ಹೇಳ್ಕೊಡ್ತೀವಿ, ಯಾಕೆ ಇದೆ ನೀನು ಹಿಂಗಲ್ಲ ಹಿಂಗ್ ಮಾಡಬೇಕು, ಇದು ಇದೇ ರೂಲು, ನೀನು ನೋಡ್ಕೊಂಬ, ಅಂಪೈರ್ಗೆ ಹೇಳೋ ತಾಕತ್ತಿತ್ತು ಅವ್ರಿಗೆ. ಸೊ ದಟ್ಸ್ ಹೌ ಗುಡ್ ಹಿ ವಾಸ್. ವಿ ವಿಲ್ ಮಿಸ್ ಹಿಮ್ ಡೆಫಿನೆಟ್ಲಿ. ಖಂಡಿತ. ಯಾಕಂದ್ರೆ ನೆಕ್ಸ್ಟ್ ಇದರಲ್ಲಿ ಮಿಸ್ ಆದ್ರೂ ನೆಕ್ಸ್ಟ್ ಕಾಮೆಂಟೇಟರ್ ಆಗಿ ಅಥವಾ ಅಡ್ಮಿನಿಸ್ಟ್ರೇಟರ್ ಆಗಿ ಗೊತ್ತಿಲ್ಲ, ನೋಡ್ಬೇಕು. ನನಗೂ ಕಾತರ ಇದೆ ಅದ್ರ ಬಗ್ಗೆ. ಸೂನ್ ಗೋಯಿಂಗ್ ಟು ಬಿ ಅನ್ ಅನ್ಕ್ಯಾಪ್ಡ್ ಪ್ಲೇಯರ್ ಫಾರ್ ಚೆನ್ನೈ. 5 ವರ್ಷ ಕಾಯಿರಿ ಅಷ್ಟೇ ಇದ್ದೇ ಇರ್ತವೆ. ಸೊ ಅವ್ರು ಹೇಳಿದ್ದಾರೆ ನಮ್ಮ ಡೊಮೆಸ್ಟಿಕ್ ಮತ್ತೆ ಚೆನ್ನೈಗೆ ಜಾಸ್ತಿ ಗೇಮ್ಸ್ ಆಡ್ತಾರೆ ಅಂತ. TNPL ಅದು ಇದು ಎಲ್ಲ ಆಡ್ತಿರ್ತಾರೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ನಮಗಿನ್ನ ಜಾಸ್ತಿ ಸಬ್ಸ್ಕ್ರೈಬರ್ಸ್. ಹೊಸ ಬೀನ್ ಬ್ಯಾಗ್ ಹಾಕೊಂಡು ಬಂದಿದ್ದೀವಿ ನಾವು, ಅವ್ರು ಹೇಳ್ತಾನೆ. ಸೊ ಯಾ ಚೆನ್ನಾಗಿತ್ತು ಅವ್ರದ್ದು, ಒಳ್ಳೆ ಇದು ಜರ್ನಿ ಅವ್ರದ್ದು, ತುಂಬಾ ಚೆನ್ನಾಗಿದೆ. ಐ ಮೀನ್ ಹಿ ಸ್ಟಾರ್ಟೆಡ್ ಆಸ್ ಎ ಬ್ಯಾಟ್ಸ್ಮನ್. ತಮಿಳ್ನಾಡಿಗೆಲ್ಲ ಬ್ಯಾಟ್ಸ್ಮನ್ ಆಗಿ ಆಡ್ತಿದ್ರು. ಅಂದ್ರೆ ಅವ್ರ ಬ್ಯಾಟಿಂಗ್ ಅಲ್ಲಿ ಎಷ್ಟು ತಾಕತ್ತಿದೆ. ಒಂದ್ಸತಿ ಯಾರೋ ಹೇಳಿದ್ರು, ಯಾವ ಇಂಟರ್ವ್ಯೂಲೋ ಗೊತ್ತಿಲ್ಲ, ನಿಮ್ದು ಬ್ಯಾಟಿಂಗ್ ತಾಕತ್ತಿನ ನಮ್ಮ ದೇಶ ನೋಡ್ಲಿಲ್ಲ, ಅದೊಂದು ಬೇಜಾರಿದೆ. ಗಂಭೀರ್ ಅವರ ನೋಡಿ ರಿಟೈರ್ ಮಾಡಿಸ್ಬಿಟ್ರಲ್ಲ, ರಿಟೈರ್ ಆಗೋದು. ಆಮೇಲೆ ಅವ್ರಿಗೂ ಬೇರೆ ತರ ಚಾನ್ಸಸ್ ಎಲ್ಲ ರೋಲ್ಸ್ ಅಲ್ಲಿ ನೋಡ್ಬೇಕಿತ್ತು. ಕ್ಯಾಪ್ಟನ್ ಆಗೋ ಎಲ್ಲ ಅದೇ ನಾವು ಹೇಳ್ದಂಗೆ ಇಂಡಿಯಾಗೆ ಟೆಸ್ಟ್ ಕ್ಯಾಪ್ಟನ್ ಆಗೋ ಎಲ್ಲ ಅರ್ಹತೆ ಇತ್ತು ಅವ್ರಿಗೆ, ಅಶ್ವಿನ್ ಅವ್ರಿಗೆ. ಸೊ ಎಲ್ಲೋ ಒಂದ್ ಕಡೆ ಮಿಸ್ ಆಯ್ತು ಅದು. ಅವ್ರದ್ರಲ್ಲಿ ಕ್ಯಾಪ್ಟನ್ಸಿ ಆಗಿದ್ರೆ ಈ ತರ ನೋಡಕ್ ಬೇರೆ ತರನೇ ಇರ್ತಿತ್ತೇನೋ. ಬೌಲರ್ ಕ್ಯಾಪ್ಟನ್ ಆಗಿ ಯಾವ ತರ ಲೀಡ್ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗಿತ್ತು ನಾವು. ಸೊ ಒಳ್ಳೆ ಪ್ಲೇಯರ್, ಅದ್ರಲ್ಲಿ ಒಳ್ಳೆ ಇದೆ ಏನೋ ಎರಡನೇ ಮಾತೇ ಇಲ್ಲ ಗುರು. ಅವ್ರದ್ದು ಫೀಲ್ಡಿಂಗ್ ಸ್ವಲ್ಪ ಕೊನೆಯವರೆಗೂ ಒಂದ್ ಸ್ವಲ್ಪ ಡೌಟ್ ಅಲ್ಲೇ ಇತ್ತು, ಬಟ್ ಅಷ್ಟೊಂದೇನು ಅಫೆಕ್ಟ್ ಆಗ್ತಿರಲಿಲ್ಲ ಯಾವತ್ತು ಗೇಮ್ಗೆ. ಬಟ್ ಎಲ್ಲೋ ಅಂದ್ರೆ ಈಗ ನೋಡಿ, ಓವರ್ಸೀಸ್ಗೆ ಹೋದಾಗ ಏನಿಲ್ಲ ಅಂದ್ರೆ ಅವ್ರು ಒಂದು 15-20 ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ದಾರೆ. ಓಕೆ, ಏನಕ್ಕೆ ಅಂತಂದ್ರೆ ಈಗ ನೋಡು, ನಮ್ಮ ಬ್ಯಾಟ್ಸ್ಮನ್ಗಳು ನೆಟ್ಟಿಗೆ ಆಡ್ದಲೇ ಇರೋದಕ್ಕೆ ಇನ್ನೊಬ್ಬ ಆಲ್ರೌಂಡರ್ ಅಂದ್ರೆ ಬ್ಯಾಟಿಂಗ್ ಆಡೋ ಆಲ್ರೌಂಡರ್ಗೋಸ್ಕರ ಅಶ್ವಿನ್ ಅಂದ್ರೆ ಅವ್ರ ಬೌಲಿಂಗ್ ಬಗ್ಗೆ ಸೇನಾ ಅಂದ್ರೆ ಸೌತ್ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾದಲ್ಲ ರೆಕಾರ್ಡ್ಸ್ ಬಗ್ಗೆ ಎಲ್ಲರೂ ಮಾತಾಡ್ಬೋದು. ಅಷ್ಟೇನು ತುಂಬಾ ಚೆನ್ನಾಗಿಲ್ಲ, ಹೇಳ್ಕೊಳಂಗಿಲ್ಲ ಅಂತ. ಬ್ಯಾಟ್ಸ್ಮನ್ಗಳ ಬಗ್ಗೆನೂ ಮಾತಾಡ್ರಿ. ಕರೆಕ್ಟ್, ಹೌದು. ಬ್ಯಾಟ್ಸ್ಮನ್ಗಳು ಆಗಿದ್ದ ತಪ್ಪಿಂದ ಅವ್ರು ಅನುಭವಿಸ್ಬೇಕಾಗಿ ಬಂತು. ನೀವು ಯಾವಾಗ ಕರೆಕ್ಟಾಗಿ 6 ಜನ ಬ್ಯಾಟ್ಸ್ಮನ್ಗಳು ಕರೆಕ್ಟಾಗಿ ಬ್ಯಾಟಿಂಗ್ ಮಾಡಿದ್ರೆ, ಅಶ್ವಿನ್, ಜಡೇಜಾ ಇಬ್ರು ಆಡಿರೋರು ಟೀಮ್ ಅಲ್ಲಿ. ಇದೇ ಅಶ್ವಿನ್ ಅವ್ರು ಇಂಗ್ಲೆಂಡ್ ಅಲ್ಲಿ ಆಡಿದ್ರೆ ಎಷ್ಟೊತ್ತಿಗೆ 160 ಟೆಸ್ಟ್ ಆಡಿ ರಿಟೈರ್ ಆಗಿರೋರು. ನನಗೆ ಅನಿಸ್ದಂಗೆ. ಓಕೆ, ಅದೆಲ್ಲ ಏನೇ ಇದ್ರು 537, 538 ಟೆಸ್ಟ್ ವಿಕೆಟ್ ಅಪ್ಪ. ಹೌದಾ? ಏನು ಇವಾಗ ನಂಬರ್ 7 ಲಿಸ್ಟ್ ಅಲ್ಲಿ ಇದ್ದಾರೆ. ನೇತನ್ ಲಯನ್ ಅವ್ರು ಇನ್ನೊಂದು 4-5 ಟೆಸ್ಟ್ ಅಲ್ಲಿ ಅದನ್ನು ಬ್ರೇಕ್ ಮಾಡ್ತಾರೆ. ಹೌದು. ಸೊ ಟಾಪ್ 10 ಅಲ್ಲಿ ಇದ್ದೇ ಇರ್ತಾರೆ ಇನ್ನೊಂದಷ್ಟು ವರ್ಷ. 500 ಎಲ್ಲ ತುಂಬಾ ಕಷ್ಟ ಇದೆ. ಇನ್ನು ಹೋಗ್ತಾ ಹೋಗ್ತಾ ಇಷ್ಟು ಟೆಸ್ಟ್ ಮ್ಯಾಚಸ್ ಬೇರೆ ದೇಶಗಳು ಆಡಲ್ಲ. ಇಂಗ್ಲೆಂಡ್ ಬಿಟ್ಟು ಬೇರೆ ಯಾರು ಆಡೋದು ಇಷ್ಟೊಂದು ಡೌಟ್. 100 ಮಾಡಿದ್ರೆ ಅದೇ ಅಚೀವ್ಮೆಂಟ್, ಗ್ರೇಟ್ ಅಚೀವ್ಮೆಂಟ್ ಆಗೋಗುತ್ತೆ. ಇನ್ಮೇಲೆ ಯಾರು 100 ಟೆಸ್ಟ್ ಆಡ್ತಾರೋ ಇನ್ಮೇಲಿಂದ ಅವ್ರಿಗೆ ಭಾರತ ರತ್ನ ಕೊಡ್ಬೋದು. ಸೊ ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ನಡೆಯತ್ತೆ ಇನ್ನು ಟೆಸ್ಟ್ ಎಲ್ಲ ಇದ್ದಾಗ. ಕಷ್ಟ ಇದೆ. ಇನ್ನು ಅವ್ರದ್ದು ರೆಕಾರ್ಡ್ಸ್ ಎಲ್ಲ ಬ್ರೇಕ್ ಆಗೋದು ಕಷ್ಟ ಇದೆ. ಸೊ ಹಂಗಾಗಿ ನನಗೆಲ್ಲ ಅದೊಂದು ಅನ್ನಿಸ್ತು ಅಷ್ಟೇ. ಇನ್ನು ಅಶ್ವಿನ್ ಅವರು ಸುಮಾರು ಓವರ್ಸೀಸ್ ಟೆಸ್ಟ್ಗಳಲ್ಲಿ ಒಬ್ಬ ಬ್ಯಾಟ್ಸ್ಮನ್ಗೋಸ್ಕರ ಅವ್ರ ಜಾಗ ಬಿಟ್ಕೊಟ್ಟಿದ್ದಾರೆ, ಅಥವಾ ಅವರು ಜಡೇಜಾ ಇಬ್ಬರಲ್ಲಿ ಒಬ್ಬರನ್ನ ಏನೋ ಮ್ಯೂಸಿಕಲ್ ಚೇರ್ ಆಡಿಸ್ತಾನೆ.
ಓಕೆ ಏನು ಮಾಡೋಕ್ಕಾಗಲ್ಲ. ಹೌದು. ಸೊ ಒಳ್ಳೇದಾಗ್ಲಿ ಅಶ್ವಿನ್. ಮೆಲ್ಬೋರ್ನಲ್ಲಿ ಮಿಸ್ ಮಾಡ್ಕೋತೀವಿ ಅನ್ಸುತ್ತೆ ಅವ್ರನ್ನ. ಖಂಡಿತ ರೆಕಾರ್ಡ್ ಚೆನ್ನಾಗಿದೆ. ಮೆಲ್ಬೋರ್ನ್ ಮೊನ್ನೆ ಹೈಲೈಟ್ಸ್ ನೋಡಿದೆ, ಆಸ್ಟ್ರೇಲಿಯಾ ಕ್ರಿಕೆಟ್ ಪೇಜ್ ಅವರೇ ಹಾಕಿದ್ದಾರೆ. ನಮ್ಮ ಇವರೆಲ್ಲ ಹಾಕಿ ನಾವು ಬರೀ ವರ್ಷಕ್ಕೆ ನಾವು ಎಷ್ಟು ಕೋಟಿ ದುಡ್ಡು ಮಾಡ್ಬೇಕು IPL. ನಾವು ಯೂಟ್ಯೂಬ್ ಚಾನಲ್ ಮಾಡಬೇಕು, ಜನಕ್ಕೆ ಒಳ್ಳೊಳ್ಳೆ ಇನ್ನಿಂಗ್ಸ್ ಒಳ್ಳೊಳ್ಳೆ ಬೌಲಿಂಗ್ ಇದನ್ನ ಅಪ್ಲೋಡ್ ಮಾಡಬೇಕು. ನಾವು ಅವೆಲ್ಲ ಅವ್ರಿಗೊಂದು ಫೇರ್ವೆಲ್ ಮ್ಯಾಚ್ ಕೊಡ್ಬೋದಿತ್ತಲ್ಲ ಅವರು, BCCI ಪ್ಲಾನ್ ಮಾಡಿದ್ರೆ. ಅವ್ರೇನು ಬ್ಯಾಟ್ಸ್ಮನ್ ಅಲ್ವಲ್ಲ. ವ್ಯಾಲಿಡ್ ಪಾಯಿಂಟ್. ನೀನೇನು ಬ್ಯಾಟ್ಸ್ಮನ್, ನೀನೇನು ಸೂಪರ್ ಸ್ಟಾರ್. ಇನ್ಸ್ಟಾಗ್ರಾಮ್ ಅಲ್ಲಿ ನಿನ್ಗೇನು ಅಷ್ಟು ಕೋಟ್ಯಾಂತರ ಜನ ಫಾಲೋವರ್ಸ್ ಇದಾರ, ಯೂಟ್ಯೂಬರ್ ಅಷ್ಟೇ ಅಪ್ಪ ನೀನು. ಪಾರ್ಟ್ ಟೈಮ್ ಕ್ರಿಕೆಟ್ ಅಷ್ಟೇ. ಅವ್ರಿಗೆಲ್ಲ ಏನು ಫೇರ್ವೆಲ್ ಮ್ಯಾಚ್ ಕೊಡೋದು ಗೊತ್ತಿಲ್ಲ, ಏನಾಗಿತ್ತೋ ಏನೋ. ಒಟ್ನಲ್ಲಿ ಅವ್ರಿಗಂತೂ ಅದೆಲ್ಲ ಏನು ಫೇರ್ವೆಲ್ ಮ್ಯಾಚ್ ಆಡೋಂಥ ಭಾಗ್ಯ ಸಿಕ್ಕಿಲ್ಲ. ತೊಂದರೆ ಇಲ್ಲ, ಬಟ್ ಅಶ್ವಿನ್ ಅವರು ಏನಾದ್ರ ಬಗ್ಗೆ ತುಂಬಾ ತಿಳಿಸ್ಕೊಳ್ಳಿಲ್ಲ. ಕಾಂಪಿಟೇಟಿವ್ ಕ್ರಿಕೆಟರ್. ಸೊ ನೋಡೋಣ, ಆಲ್ ದಿ ಬೆಸ್ಟ್ ಅಶ್ವಿನ್. ಒಳ್ಳೇದಾಗಲಿ ನಿಮಗೆ. ಹೌದು, ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ಪ್ರಯೋಗಗಳನ್ನ ಮಾಡಿ ಬರಲಿ ನಿಮ್ಮ ಕಡೆಯಿಂದ. ಹೌದು. ಸೊ ಇದು ಅಶ್ವಿನ್ ಅವ್ರ ಬಗ್ಗೆ ಆದರೆ ಟೆಸ್ಟ್ ಮ್ಯಾಚ್ ಬಗ್ಗೆ ಬಂದ್ಬೋಣ. ನಾವು ಮಾತಾಡೇ ಇಲ್ಲ ಆಗಲೇ. ಏನು ಪರ್ಫೆಕ್ಟ್ ಆಗಿ ಸೆಟಪ್ ಆಗಿದಲ್ಲ ಮಗ. 1-1 ಒಂದು ಡ್ರಾ, ಒಂದು ವಿನ್ನು, ಒಂದು ಸೋಲು. ಮಸ್ತ್ ಇದೆ ಗುರು, ಒಳ್ಳೆ ಸೆಟಪ್ ಇದು. ಅಂದ್ರೆ ಫಸ್ಟ್ 3 ಮ್ಯಾಚಲ್ಲಿ ನೀನು 1-1 ಆಗಿರುತ್ತೆ ಇಂಡಿಯಾದು, ಅಂದ್ರೆ ಸ್ಕೋರ್ ಲೈನ್ ಈಕ್ವಲ್ ಆಗಿರುತ್ತೆ, ಒಂದು ಡ್ರಾ ಆಗಿರುತ್ತೆ ಅಂದ್ರೆ ಇಂಡಿಯಾ ಕಣ್ಣು ಮುಚ್ಕೊಂಡು ಖುಷಿ ಪಡ್ತಿದ್ರು. ನಾವು ತಗೊಳ್ಳಿ ಗುರು, ಡನ್ ಇದು ಬರೆದಿಟ್ಬಿಟ್ಟು ಡೀಲ್ ಮಾಡ್ಬಿಡ್ಸಿರೋ ಜೈಶಾ. ಬಟ್ ನಾವು ಚೆನ್ನಾಗಿ ಆಡಿ ಒಂದು ಮ್ಯಾಚಲ್ಲಿ, ಇನ್ನೊಂದು ಮ್ಯಾಚಲ್ಲಿ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಆಡಿದೆ. ಥರ್ಡ್ ಮ್ಯಾಚಲ್ಲಿ ಸ್ವಲ್ಪ ಲಾಸ್ಟ್ ಕಮ್ ಬ್ಯಾಕ್ ಎಲ್ಲ ಕೊಟ್ಟು ಒಂಥರ ಡೀಸೆಂಟ್ ಆಗಿ ಪಾಯ್ಸ್ ಆಗಿದೆ ಮ್ಯಾಚ್ ಇದೆ, ಸೀರೀಸ್ ಈಗ. ಅಂದ್ರೆ ಇದು ಅಡ್ವಾಂಟೇಜ್ ಯಾರಿಗೆ ಅಂತ ಹೇಳಕ್ಕೆ ಆಗಲ್ಲ ಇವಾಗ. ಹೌದು, ಈ 3ನೇ ಮ್ಯಾಚ್ 3ನೇ ದಿನದ ತನಕನೂ ಆಸ್ಟ್ರೇಲಿಯಾಗೆ ಅಡ್ವಾಂಟೇಜ್, ಅವರೇ ಸೀರೀಸ್ ಗೆದ್ಬಿಡ್ತಾರೆ ಅನ್ನೋ ತರ ಇತ್ತು. ಹೌದು, ಕರೆಕ್ಟ್. ಸೊ 4ನೇ ದಿನ ನಾವು ಮತ್ತೆ ಸ್ವಲ್ಪ ಕಮ್ ಬ್ಯಾಕ್ ಮಾಡಿ ಇನ್ನಿಂಗ್ಸ್ ಏನು ಫಾಲೋ ಆನ್ ಏನಿತ್ತು ಅದನ್ನ ಅವಾಯ್ಡ್ ಮಾಡ್ಕೊಂಡು ಕಮ್ ಬ್ಯಾಕ್ ಮಾಡ್ಕೊಂಡು ಎಲ್ಲ ಎಂಜಾಯ್ ಎಲ್ಲ ಮಾಡ್ಕೊಂಡು ಆಗಿದ್ದಿದ್ರೆ ನಮ್ಮವರು ಆಲ್ ಔಟ್ ಆಗೋ ಚಾನ್ಸಸ್ ಇತ್ತು ಗುರು. ಒಂದು 15-20 ಓವರ್ ಆಗಿರಲ್ಲ ಅಂದಿದ್ರು, ಒಂದು 30 ಓವರ್ ಒಳಗಡೆ ಆಗಿರೋರು. ಇನ್ನ 30 ಓವರ್ ಅಂತಂದ್ರೆ ಈ ಮಳೆ ಬಂದು ನಿಂತ ಮೇಲೆ ಅಳಿಸಿರೋರು ಖಂಡಿತ. ಆಮೇಲೆ ಆಸ್ಟ್ರೇಲಿಯಾದವ್ರು ಆಡಕ್ ಹೋಗಿ 7-8 ವಿಕೆಟ್ ಕಳ್ಕೊಂಡ್ಬಿಟ್ರು 90 ಎಲ್ಲ. ಅವರು ಬೇಗ ಆಡಕ್ ಹೋಗಿ ಏನಕ್ಕೆ ನಮಗೆ ಪ್ರೆಷರ್ ಹಾಕ್ಬೇಕು, ನಾವು ಇಲ್ಲಾಂದ್ರೆ ರನ್ ಚೇಸ್ ಮಾಡ್ತೀವಿ. ಸೊ ಇಂಡಿಯಾದ ಅಡ್ವಾಂಟೇಜ್ ಇಂದ ಅವ್ರನ್ನ ಆಡಕ್ ಸ್ಟಾರ್ಟ್ ಮಾಡಿದ್ದು. ಸೊ ಅದು ಅವ್ರಿಗೂ ಏನು ತುಂಬಾ ಇದೇನು ಆಗ್ಲಿಲ್ಲ, ಉಪಯೋಗಕ್ಕೆ ಏನು ಬರ್ಲಿಲ್ಲ. 90-7 ಏನು ತುಂಬಾ ಅಂತ ಹೇಳ್ಕೊಳ್ಳೋ ಇದೇನಲ್ಲ. ಸೊ ನಮ್ಗೇನಾದ್ರೂ ನೀನು ಸುಮ್ಮನೆ ಯೋಚನೆ ಮಾಡು, 55 ಓವರ್ 60 ಓವರ್ ಸಿಕ್ಬಿಟ್ಟಿದ್ರೆ ಬ್ಯಾಟಿಂಗಿಗೆ ಹೇಳಕ್ಕಾಗಲ್ಲ. ಎಲ್ಲೋ ಒಂದ್ ಕಡೆ ಜೈಸ್ವಾಲು, ಇನ್ನೊಂದ್ ಕಡೆ ಪಂತ್ ಆಡುಗರು, ನಾನು ಒಂದ್ 70 ಬಾಲ್ 90 ಹೊಡಿತೀನಿ ಅಂತ ಹೇಳಿ ಇಂಥ ಸಿಚುಯೇಷನ್ಸ್ ಎಲ್ಲ ರೋಹಿತ್ ಶರ್ಮಾ ಡೌನ್ ದ ಆರ್ಡರ್ ವರ್ಕ್ ಆಗೋದು. 6 ಡೌನ್ 5 ಡೌನ್ ಎಲ್ಲ ಬಂದ್ರೆ ಅಂತ ಟೈಮಲ್ಲಿ ವರ್ಕ್ ಆಗತ್ತೆ ಅವ್ರಿಗೆ. 30 ಬಾಲಿಗೆ 45 ರನ್ ಹೊಡೆದು ಹೋದಾಗ್ಲೇ. ಹೌದು, ಅದು ಯಾರಿಗೆ ಬೇಕೋ ಹೇಳಕ್ ಆಗ್ತಿರ್ಲಿಲ್ಲ, ಹಿಂಗ್ ಬೇಕೋ ಆಗ್ತಿತ್ತು. ಬಟ್ ಇವಾಗ ಸೀರೀಸ್ ಹಿಂಗಿದೆ. ಸೊ ಮಜಾ ಇದೆ. ಮೆಲ್ಬೋರ್ನ್ ನಲ್ಲಿ ಏನಾಗುತ್ತೆ ಹಿಂಗಿದೆ ಮ್ಯಾಚ್. ಮೆಲ್ಬೋರ್ನ್ ನಲ್ಲಿ ಇವಾಗ ನಮ್ಗೆ ಬೌಲಿಂಗ್ ಏನು ಅಷ್ಟು ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇಲ್ಲ. ಹೌದು, ಈಗ ಎಲ್ಲರೂ ಹೆಂಗಂತಾರೆ, ಈಗ ಇವರು ಬುಮ್ರಾ ಅವ್ರು ಇರೋದ್ರಿಂದ ನಿನಗೆ ಸಿರಾಜು ಮತ್ತೆ ಬೇರೆ ಬೌಲರ್ಸ್ ಏನ್ ಮಾಡ್ತಾ ಇದಾರೆ ಅಷ್ಟು ಕಾಣಿಸ್ತಾ ಇಲ್ಲ. ಅವ್ರು 2-3 ವಿಕೆಟ್ ತಗೊಂತಾ ಇದಾರೆ. ಆಕಾಶ್ದೀಪ್, ಸಿರಾಜ್ ಅವರೆಲ್ಲ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದಾರೆ. ಬಟ್ ನಿಮ್ ಬುಮ್ರಾ ಒಂದ್ ಕಡೆ ನೋಡಿದಾಗ ಎಲ್ಲರೂ ಹಂಗೆ ಕಾಣಿಸ್ತಾರೆ. ಒಂದು ಬೇರೆ ಮೆಟೀರಿಯಲ್ ಇಂದ ಮಾಡಿರೋ ಕ್ಲಾತ್, ಲೈಕ್ ನಿನಗೆ ಬಟ್ಟೆ ಅದು. ಸೊ ನಿನಗೆ ಬುಮ್ರಾನ ಇಟ್ಕೊಂಡು ಬೆಂಚ್ ಮಾರ್ಕ್ ಆಗಿ ಇಟ್ಕೊಳಕ್ ಆಗಲ್ಲ. ಶಮಿ ಅವ್ರು ಇದ್ದಿದ್ರೆ ನೀನು ಹೇಳ್ದಂಗೆ ಅವಾಗಲೇ ಶಮಿ ಅವರು ಜೊತೆಗಿದ್ದಿದ್ರೆ ಅವಾಗ ಒಂದು ಮಾತು. ಸೊ ಸಿರಾಜ್ ಅವರಿನ್ನು ಕಂಪ್ಯಾರಿಟಿವ್ಲಿ ಅವ್ರಿಗಿನ್ನ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸ್ಕಿಲ್ ವೈಸ್ ಅಲ್ಲೂ ಕಡಿಮೆ ಇರೋದ್ರಿಂದ ನಾವು ಕಂಪೇರ್ ಮಾಡೋಣ. ಕರೆಕ್ಟ್. ಆಕಾಶ್ ದೀಪ್ ಅವ್ರದ್ದು ನ್ಯೂ ಸೀರೀಸ್ ಇದು, ಹರ್ಷಿತ್ ರಾಣಾ ಅವ್ರು ಬರೋದು. ಸೊ ಎಲ್ಲಾರನ್ನೂ ಸೇರಿಸಿ 2 ಬೌಲರ್ ಅಂತ ಅನ್ಕೋಬಹುದು. ಅವ್ರು 3 ಜನ ಸೇರಿಸಿ 2 ಬೌಲರ್ ಅದು ಎಷ್ಟು ಮಾಡ್ತಾ ಇದ್ದಾರೆ. ಅವ್ರನ್ನ ಬಿಟ್ರೆ ಬೇರೆ ಯಾರನ್ನೂ ಅಷ್ಟು ಇದಾಗಿ ಆಡಕ್ ಬಿಟ್ಟಿಲ್ಲ, ಡಾಮಿನೇಟ್ ಮಾಡಕ್ ಬಿಟ್ಟಿಲ್ಲ. ಸೊ ಅದೊಂದು ಟ್ರಾವಿಸ್ ಹೆಡ್ ಅವ್ರನ್ನ 1 ವಿಕೆಟ್ ತೆಗೆದುಬಿಟ್ರೆ ನಮಗೆ ಇನ್ನೂ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಬಹುದು. ಕರೆಕ್ಟ್. ನೋಡಿ ಇವಾಗ ಓಪನರ್ಸ್ ಬೇರೆಯವ್ರನ್ನ ತರಿಸಿದಾರ, ಮೆಕ್ಸ್ವಿನಿ ಅವರಿಲ್ಲ, ಕಾನ್ಸ್ಟಾಸ್ ಅಂತ ಯಾರೋ ಹೊಸಬ್ರು ಬಂದಿರೋರು. ಸೊ ಇದೆಲ್ಲ ನಾವು ಪ್ರೆಷರ್ ಕ್ರಿಯೇಟ್ ಮಾಡಿರೋದ್ರಿಂದನೇ ಇದೆಲ್ಲ ಡಿಸಿಷನ್ ತಗೊಳಕ್ಕಾಗಲ್ಲ. ಆಸ್ಟ್ರೇಲಿಯಾ ಹಂಗೆಲ್ಲ ಮಿಡ್ ಸೀರೀಸ್ ಅಲ್ಲಿ ಓಪನರ್ನ ಚೇಂಜ್ ಮಾಡೋದಂದ್ರೆ ನಾಟಕ ಗುರು. ಏನು ಇಂಜುರಿ ಆಗಿಲ್ಲ ಅವ್ರಿಗೆ. ಸೊ ಚೇಂಜ್ ಮಾಡ್ಬೇಕು. ಬುಮ್ರಾ ಆಡಕ್ ಆಗ್ತಿಲ್ಲ ಅಂತ ಹೇಳಿ ಯಾರು ಬೇರೆಯವ್ರನ್ನ ತರೋಣ. ಅವು ಕಾನ್ಸ್ಟಾಸ್ ಅಂತಿದ್ದಾರೆ ಬಂದಿರಲ್ಲ, ಸ್ಯಾಮ್ ಕಾನ್ಸ್ಟಾಸ್ ಅವರು 19 years old ಏಜ್ ಅವ್ರಿಗೆ. ಅವರು ಫಾಸ್ಟ್ ಆಗಿ ಆಡೋದು, ಡೇವಿಡ್ ವಾರ್ನರ್ ತರ ಅವರು. ಸೊ ಅಪ್ ದ ಆರ್ಡರ್ ಅಲ್ಲಿ ಹೈ ಸ್ಟ್ರೈಕ್ ರೇಟ್ ಅಲ್ಲಿ ಆಡುವಂತ ಬ್ಯಾಟ್ಸ್ಮನ್. ಸೊ ಇವಾಗ ಬುಮ್ರಾನ್ ಅಗೇನ್ಸ್ಟ್ ಏನಾದ್ರೂ ಟ್ರೈ ಮಾಡೋಣ. ಕರೆಕ್ಟ್. ಮೆಕ್ಸ್ವಿನಿ ವರ್ಕ್ ಆಗ್ತಿಲ್ಲ, ಆಯ್ತು ಬೇರೆಯವ್ರನ್ನ ತೆಗೆದು ಯಾಡ್ಸ್ ಇನ್ನೊಬ್ಬರು ನಾಡ್ಸು. ಖವಾಜಾ ಅವರು ನಿಂತ್ಕೊಂಡು ಆಡ್ತಾರೆ, ಕಾನ್ಸ್ಟಾಸ್ ಅವರು ಅಟ್ಯಾಕ್ ಮಾಡಿದ್ರೆ ಏನೋ ಒಂದು ಚೇಂಜ್ ಆಗುತ್ತೆ. ಅಟ್ಲೀಸ್ಟ್ ಅವಾಗ ಬುಮ್ರಾ ಬೇರೆ ತರ ಯೋಚನೆ ಆದ್ರೂ ಮಾಡ್ತಾರೆ ಅಂತ ಇವ್ರಿಗಿರೋದು. ಅಟ್ಯಾಕ್ ಮಾಡ್ಬಿಟ್ರೆ ನಮ್ಮ ಮೇಜರ್ ಪ್ರೈಮ್ ಬೌಲರ್ ಏನಿದ್ದಾರೆ ಅವ್ರನ್ನೇ ಅಟ್ಯಾಕ್ ಮಾಡ್ಬಿಟ್ರೆ ನಾವು ಬೇರೆಯವ್ರಿಗೆ ಈಸಿ ಆಗುತ್ತೆ.
ಅನ್ನೋದು ಅವ್ರ ಉದ್ದೇಶ. ನೋಡೋಣ ಏನಾಗುತ್ತೆ ಅಂತ. ಸೊ ಅಶ್ವಿನ್ ಅವ್ರು ಇಲ್ಲ, ಈಗ ಸುಂದರ್ ಅವ್ರು ಬರ್ತಾರೆ ಅಂತ ಅನ್ಸುತ್ತೆ ನನಗೆ. ಮೋಸ್ಟ್ಲಿ ಇಲ್ಲ ಇಲ್ಲ ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ. ಜಡೇಜಾ ಅವ್ರ ಜೊತೆನೇ ಆಡ್ತಾರೆ, ಯಾಕಂದ್ರೆ ಸ್ಪಿನ್ನರ್ಸ್ಗೆ ನೀವು ನೋಡಿ ಈ ಸೀರೀಸ್ ಅಲ್ಲಿ ಲಯನ್ ಅವ್ರಿಗೂ ಅಷ್ಟು ವಿಕೆಟ್ಗಳು ಬಿದ್ದಿಲ್ಲ, ನಮ್ಮ ಕಡೆ ಸ್ಪಿನ್ನರ್ಸ್ಗಳಿಗೂ ಏನಿಲ್ಲ. ಸೊ ನನ್ನ ಪ್ರಕಾರ 3+1+1 3 ಜನ ಫಾಸ್ಟ್ ಬೌಲರ್ಸು, ಒಬ್ರು ಸ್ಪಿನ್ ಬೌಲಿಂಗ್ ಒಬ್ರು ನಿತೀಶ್ ರೆಡ್ಡಿ. ಸೊ ಅವ್ರ ಕಡೆನೂ ಹಂಗೆ ಇರುತ್ತೆ ಅನ್ಸುತ್ತೆ, 3 ಜನ ಫಾಸ್ಟ್ ಬೌಲರ್ಸು, ಒಬ್ರು ನೇತನ್ ಲಯನ್, ಇನ್ನೊಬ್ರು ಆಲ್ರೌಂಡರ್ ಮಿಚ್ ಮಾರ್ಷ್. ಸೊ ಅವ್ರ ಕಡೆ ಹ್ಯಾಸಲ್ವುಡ್ ಇಲ್ಲ ಈ ಸತಿ, ಬೋಲ್ಯಾಂಡ್ ಬಂದಿದ್ದಾರೆ. ಅವ್ರೇನ್ ಭಾರಿ ಏನು ಕಮ್ಮಿ ಏನಲ್ಲ, ಬೋಲೆಂಡ್ ಒಳ್ಳೆ ಬೌಲರೇ. ಅವ್ರು ಜಸ್ಟ್ ಈ ಜನರೇಷನ್ ಹುಡುಗ ತಪ್ಪು ಮಾಡ್ಬಿಟ್ರು ಅಷ್ಟೇ. ಅವರು ಪಾಪ ಅವ್ರು 3 ಜನ ಟ್ರಯೋ ಇಟ್ಕೊಂಡಾಗ ಅವ್ರು ಸೆಟ್ ಆಗಿದೆ. ಸೊ ಮಧ್ಯದಲ್ಲಿ ಶಫಲ್ ಮಾಡೋಂಥ ಟೀಮ್ ಅಲ್ಲ ಆಸ್ಟ್ರೇಲಿಯಾ, ಸೊ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. ಬಟ್ ಬೋಲೆಂಡ್ ಇಸ್ ಆಲ್ಸೋ ವೆರಿ ಗ್ರೇಟ್ ಬೌಲರ್. ಕೊಹ್ಲಿ ಅವ್ರನ್ನ ಕೇಳಿ ಗೊತ್ತಾಗುತ್ತೆ. ಹೋಗಿ 6ನೇ ಸ್ಟಂಪ್ 7ನೇ ಸ್ಟಂಪ್ ಬಾಲ್ನ ತಿಣಕಿ ಔಟ್ ಆಗ್ಬಿಟ್ಟು ಏನು ಹಂಗಾಗ್ತಿದೆ ವಿರಾಟ್ ಕೊಹ್ಲಿ. ಒಪ್ಕೊಳ್ಳೇಬೇಕು, ಅದ್ರಲ್ಲೇನಿದೆ, ನಾವು ಫ್ಯಾನ್ಸೇ ಒಪ್ಕೊಳ್ಳೇಬೇಕು. ಹೆಂಗಿತ್ತು ಆವರೇಜ್? 55 ಇತ್ತು 2019 ಟೆಸ್ಟ್ ಆವರೇಜ್. ಅವ್ರ ಕೈಯಾರ ಅವರೇ ಹಾಳು ಮಾಡ್ಕೊಂಡ್ರು. ಹೌದು, ಯಾಕೆ ರಣಜಿ ಆಡಬಾರ್ದು ನೀವು? ಅಲ್ಲ ಗುರು, ನಾವು ಅಷ್ಟೆಲ್ಲ ಮಾತಾಡೋಕ್ಕೆ ನಮ್ಮ ಅಷ್ಟು ಯೋಗ್ಯತೆ ಅರ್ಹತೆಗಳು ಇಲ್ದಲೇ ಇರ್ಬೋದು, ಬಟ್ ಆದರೂ ಇಷ್ಟು ವರ್ಷ ಕ್ರಿಕೆಟ್ ನೋಡಿ, ಪ್ರತಿ ಮ್ಯಾಚನ್ನು ಬೆಳಗ್ಗೆ 5-5:30 ಎದ್ದು ಕೂತ್ಕೊಂಡು ನೋಡಿ ನಮಗೆ ಗೊತ್ತಾಗ್ತಾ ಇದೆಯಲ್ಲಮ್ಮ. ಕರೆಕ್ಟ್, ಲೈಕ್ ಅಟ್ಟಿಸ್ಕೊಂಡೇ ಹೊಡಿಯೋದು. ಅವ್ರಿಗೆ ನನಗೆ ಟೆಕ್ನಿಕಲ್ ಫ್ಲಾ ಎಲ್ಲ ಕಂಡಿಡಿಯ ಗೊತ್ತಾಗಲ್ಲ, ಅಷ್ಟೊಂದು ಗೊತ್ತಿಲ್ಲ. ಬಟ್ ಕಾಮೆಂಟೇಟರ್ಸ್ ಹೇಳೋದು, ಬೇರೆ ಎಲ್ಲರೂ ಹೇಳೋದು ಅವ್ರ ಕಡೆ ಟೆಕ್ನಿಕಲ್ ಫ್ಲಾ ಇಲ್ಲ, ಮೈಂಡ್ ಸೆಟ್ ಇಶ್ಯೂ ಅಷ್ಟೇ. ಅದನ್ನ ಹೊಡಿಬೇಡ ಅಂತಂದ್ರೆ ಹೊಡಿಯೋದು ಈಗೋ. ನಾನು ಯಾರು ತಡೆಯೋರು? ಮೇಬಿ ಯಾವ ಥರ ಮೈಂಡ್ ಸೆಟ್ ಅಲ್ಲಿ ಆಡ್ತೀಯ ಅವರು ಅಂತ. ಅದು 5 ವರ್ಷ ಬೇಕಾ ಗುರು? ಬ್ಯಾಡ್ ಫೇಸ್ ಎಲ್ಲರಿಗೂ ಇರುತ್ತೆ, 6 ತಿಂಗಳು, 1 ವರ್ಷ, 2 ವರ್ಷ ಇರುತ್ತೆ ಬ್ಯಾಡ್ ಫೇಸ್. 5 ವರ್ಷ ಬ್ಯಾಡ್ ಫೇಸ್. ನಾವು ಟೆಸ್ಟ್ ಬಗ್ಗೆ ಅಷ್ಟೇ ಮಾತಾಡೋದು, ನೀವು IPL ಒನ್ ಡೇ ಎಲ್ಲ ಮಿಕ್ಸ್ ಮಾಡ್ಕೋಬೇಡಿ. ಟೆಸ್ಟ್ ಅಲ್ಲಿ ಅವ್ರ ಅಂತ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಅಂತೂ ಬಂದಿಲ್ಲ. ಮೊನ್ನೆ ಬಂದಿದ್ದು ಎಲ್ಲರೂ ಹೊಡೆದಾದ್ಮೇಲೆ ಇವ್ರು ಹೊಡೆದಿದ್ದು, ಓಲ್ಡ್ ಬಾಲ್ ಹೊಡೆದಿದ್ದು ಅವರು. ವಿರಾಟ್ ಕೊಹ್ಲಿ ಮಾರ್ನಸ್ ಲಬುಷೇನ್ ಬೌಲಿಂಗ್ ಮಾಡ್ತಿದ್ದಾರೆ, ನೇತನ್ ಲಯನ್ ಲೆಗ್ ಸೈಡ್ ಅಲ್ಲಿ ಬೌಲಿಂಗ್ ಮಾಡ್ತಾರೆ, ಅದಕ್ಕೆ ಸ್ವೀಪ್ ಹೊಡ್ತಿರೋದು. ಆ ಥರ ಅಲ್ಲ, ನಮಗೂ ಖುಷಿ. ನಾವು 30 ಸೆಂಚುರಿ ಹೊಡೆಯೋದೇನೋ ಕಳಪೆ, ಯಾವ ಕಳಪೆ ಅಲ್ಲ. ಹಳೇದ್ರ ಬಗ್ಗೆ ಮಾತಾಡ್ತಿಲ್ಲ, ಇವಾಗ ಆಡ್ತಿಲ್ಲ, ಅದಕ್ಕೆ ಇವಾಗ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಏನ್ ಮಾಡ್ಕೋಬಹುದು, ಅವ್ರು ಯಾಕೆ ಹಂಗೆ ಮಾಡ್ತಿಲ್ಲ ಅಂತ ಮಾತಾಡ್ತಿರೋದು ಅಷ್ಟೇ. ನೀನು ಅಷ್ಟು ನಂಬರ್ಸ್ ಬಗ್ಗೆ ಮಾತಾಡೋದಾದ್ರೆ ಅದೇ 55ರಿಂದ 47 ಬಂದಿದೆ ಅವರೇಜ್. 47 ಅಂದ್ರೆ ರಿಟೈರ್ ಆಗೋಷ್ಟೊತ್ತಿಗೆ ನೀವೇ 44 ಹೋಗ್ಬೇಕು ಅನ್ಕೊಂಡಿದ್ದೀರಾ? ಇದು ಓವರ್ ಆಲ್ ಅವರೇಜ್. ಬಟ್ ಆ ಸೇನಾ ಕಂಟ್ರೀಸ್ ಅಲ್ಲಿ ಇನ್ನೂ ಡೌನ್ ಆಗಿದೆ ನೋಡಿದ್ರೆ, ನೀವು ಇನ್ನೂ ಡೌನ್ ಆಗಿದೆ. ಈ ಕಳೆದ 5 ವರ್ಷದಲ್ಲಿ ನೋಡಿದ್ರೆ 33-32 ಇದೆ ಅಲ್ಲ. ಒಬ್ಬ ಬ್ಯಾಟ್ಸ್ಮನ್, ನಂಬರ್ 4 ಬ್ಯಾಟ್ಸ್ಮನ್ ಕಾಯ್ತಿರ್ತೀವಿ ಗುರು ಅವ್ರಿಗೋಸ್ಕರ. ನಾನು ಹೇಳ್ಬೋದು ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಅಂತ, ನಾನಂತೂ ವಿರಾಟ್ ಕೊಹ್ಲಿ ಹಾರ್ಡ್ಕೋರ್ ಫ್ಯಾನ್ ಗುರು. ಬೆಳಗ್ಗಿಂದ ಕಾಯ್ತಿರ್ತೀನಿ, ಬರ್ತಾರ ಅಂತ. ಬೆಳಗ್ಗೆ ಅಷ್ಟು ಬೇಗ ಎದ್ದು ನೋಡ್ತಾ ಇರ್ತೀವಿ, ನಿಕ್ ಮಾಡಿ ಹೊಟ್ಬಿಡ್ತಾರೆ, ಡ್ರೈವ್ ಹೊಡಿತಾರೆ, ಖುಷಿ ಆಗುತ್ತೆ. ನಾವೆಲ್ಲ ಹೋಗಿ ಕಾಫಿ ಕುಡ್ಕೊಂಡು ಬರೋ ಅಷ್ಟೊತ್ತಿಗೆ ಅಣ್ಣ ನಿಕ್ ಆಗಿ ತಲೆ ಬಗ್ಗಿಸ್ಕೊಂಡು ಪಿಚ್ಚಿಗೆ ಬೈಕೊಂಡು ಹೋಗ್ತಾರೆ ಅಷ್ಟೇ. ಕಾಮೆಂಟೇಟರ್ ವಾಯ್ಸ್ ಜೋರ್ ಆಯ್ತು ಅಂತ ಗೊತ್ತಾದ್ರೆ ಸಾಕು, ವಿರಾಟ್ ಕೊಹ್ಲಿ ಔಟ್. ಸೊ ಬಿಗ್ ವಿಕೆಟ್ ಫಾರ್ ಆಸ್ಟ್ರೇಲಿಯಾ ಅಷ್ಟೇ. ಬಟ್ ಅವ್ರಿಗೂ ಗೊತ್ತು ಈಗ 4 ವರ್ಷದಿಂದ ಅದೇನು ಬಿಗ್ ವಿಕೆಟ್ ಅಲ್ಲ ಅಂತ. ಅದೊಂಥರ ಸೈಕಾಲಜಿಕಲ್ ಬಿಗ್ ವಿಕೆಟ್ ಆಗಿದೆ ಅಷ್ಟೇ. ಇನ್ನು ನೋಡೋಣ ಈಗ ಟೀಮಲ್ಲಿ ಇರ್ಬೇಕು, ಯಾಕಂದ್ರೆ ಅವ್ರು ಇದ್ರೆ, ಅವರು ರೋಹಿತ್ ಇವರೆಲ್ಲ ಇದ್ರೆ ನಿನಗೆ ಬೇರೆ ಪ್ಲೇಯರ್ಸ್ ಯಂಗ್ಸ್ಟರ್ಸ್ ಎಲ್ಲ ಏನಿರ್ತಾರಲ್ಲ ಅವ್ರಿಗೆ ಅದೊಂದು ಆಡಕ್ಕೆ ಹೆಲ್ಪ್ ಆಗುತ್ತೆ. ಏನೇ ಒಂದು ಎಕ್ಸ್ಪೀರಿಯನ್ಸ್ ಬರೋದು. ಅವ್ರು ಸುಮ್ಮನೆ ನಿಂತ್ಕೊಳ್ಳಲ್ಲ ಫೀಲ್ಡ್ ಅಲ್ಲಿ. ಅವ್ರ ಕ್ಯಾಪ್ಟನ್ ಆಗ್ಲಿ ಬಿಡ್ಲಿ, ಬೌಲರ್ಸ್ ಎಂಕರೇಜ್ ಮಾಡ್ತಾ ಇರ್ತಾರೆ. ಫೀಲ್ಡ್ ಚೇಂಜ್ ಮಾಡೋದಾಗಿರ್ಬೋದು, DRS ತಗೊಳ್ಳೋದಾಗಿರ್ಬೋದು, ವಿಕೆಟ್ ಕೀಪರ್, ಸ್ಲಿಪ್ಸು, ಅವ್ರು ಸುಮ್ಮನೆ ಇರೋದೇ ಇಲ್ಲ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಅವ್ರಿಗೆ. ಕ್ರಿಕೆಟ್, ಟೆಸ್ಟ್ ಕ್ರಿಕೆಟ್ ಬಗ್ಗೆ ಇರೋ ಪ್ರೀತಿ ಬಗ್ಗೆ ನಮಗೆ ಎರಡನೇ ಮಾತಿಲ್ಲ. ಬಟ್ ಬ್ಯಾಟಿಂಗ್ ನೀವು ನೋಡ್ತಾ ಇರೋ, ನಿಮ್ಗೆ ಈ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಕೆಲವು ವಿಡಿಯೋಸ್ ಎಲ್ಲ ಬಿಡ್ತಾ ಇರ್ತಾರೆ, ಈ ಸ್ಟಂಪ್ ಮೈಕಲ್ಲಿ ಹೇಳ್ತಾ ಇರ್ತಾರೆ ಯಾವ ಟ್ಯಾಕ್ಟಿಕ್ ಯೂಸ್ ಮಾಡ್ಬೇಕು ಯಾರಿಗೆ, ಅದನ್ನೆಲ್ಲ ಅವರು ಕರೆಕ್ಟ್ ಮಾಡ್ತಾ ಇರ್ತಾರೆ. ರೋಹಿತ್ ಶರ್ಮಾ ಸಜೆಷನ್ ಕೊಡ್ತಾ ಇರ್ತಾರೆ ಅರೌಂಡ್ ದ ವಿಕೆಟ್. ಸೊ ಸ್ವಲ್ಪ ಫುಲ್ ಮಾಡು. ವಿರಾಟ್ ಕೊಹ್ಲಿಯಲ್ಲಿರೋ ಟೆಸ್ಟ್ ಕ್ರಿಕೆಟರ್ ಸತ್ತಿಲ್ಲ, ಬಟ್ ಬ್ಯಾಟ್ಸ್ಮನ್ ಸಾಯ್ತಾ ಇದ್ದಾರೆ. ಸೊ ಅಷ್ಟ್ರಲ್ಲಿ ಅದು ಹೆಂಗ್ ಅದನ್ನ ರಿವೈವ್ ಮಾಡ್ಕೋತಾರೆ ಅನ್ನೋದು ಅವ್ರ ಕೈಲೇ ಇರುತ್ತೆ. ಅವ್ರಿಗೆ ಏನ್ ಹೇಳೋದ್ ಬೇಡ. ನೋಡಿ 4th ಸ್ಟಂಪ್ 5th ಸ್ಟಂಪ್ ಬಿಟ್ಬಿಡಿ ಅಷ್ಟೇ. ಅದೊಂದು ಬಿಟ್ಬಿಟ್ಟು ಬೇರೆದೆಲ್ಲ ಹೊಡೆದ್ರೆ ಸಾಕು. ಇನ್ನೂ 2 ಟೆಸ್ಟ್ ಇದೆ, ಆಮೇಲೆ ಹೋಗ್ತಾ ಕಷ್ಟ ಆಗುತ್ತೆ. ರೋಹಿತ್ ಶರ್ಮಾ ಅವ್ರ ಬಗ್ಗೆನೂ ಅಷ್ಟೇ. ಅದೇ ಹೇಳಕ್ ಬಂದೆ. ಅವ್ರದ್ದು ಏನ್ ಹೇಳ್ತೀಯಾ? ಅವ್ರದ್ದು ನಿನ್ಗೆ ಎಲ್ಲಾರ್ದು ವರ್ಕ್ ಆಗ್ತಿಲ್ಲ. ಅವ್ರದ್ದು ಟೆಕ್ನಿಕಲ್ ಫ್ಲಾ ಇದೆ. ಯಾಕೆ ಅಂದ್ರೆ ಬಾಡಿ ಲ್ಯಾಂಗ್ವೇಜು ಇದೆಲ್ಲ ನೋಡಿ. ಮತ್ತೆ ನಾವೇನೋ ಟೆಕ್ನಿಕ್ ಬಗ್ಗೆ ಮಾತಾಡ್ತಿದೀವಿ ಅಂತಲ್ಲ, ನಾವು ಅಬ್ಸರ್ವ್ ಮಾಡಿ ಅವ್ರ ಬಾಡಿ ಲ್ಯಾಂಗ್ವೇಜು ಅಂದ್ರೆ ತುಂಬಾ ಲೇಟ್ ಆಗಿ ಆಡ್ತಾರೆ. ಈಗ ರಾಹುಲ್ ಅವ್ರು ನೋಡಿ ಲೇಟ್ ಆಗಿ ಆಡ್ತಾರೆ, ಅಂಡರ್ ದ ಐನ ಬಾಲ್ ಮೀಟ್ ಮಾಡ್ತಾರೆ. ಸೊ ಅದೆಲ್ಲ ಇದ್ರು ನಿನಗೆ ಏನಂತಾರೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಅಂತ ಹೇಳ್ತಾರೆ. ಅದು ವಯಸ್ಸಾಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ರೋಹಿತ್ ಶರ್ಮಾ ಅವರು ಹ್ಯಾಂಡ್ ಐ ಕೋಆರ್ಡಿನೇಷನ್ ತುಂಬಾ ಸ್ಟ್ರಾಂಗ್ ಆಗಿ ನಂಬ್ಕೊಂಡಿರೋ ಪ್ಲೇಯರ್ ಅವರು. ಸೊ ಟೈಮಿಂಗ್ ಇದೆ ಅವ್ರದ್ದು ತುಂಬಾ ಚೆನ್ನಾಗಿದೆ. ಯಾವಾಗ ಇದು ಸ್ಲೋ ಡೌನ್ ಆಗುತ್ತಲ್ಲ,
ನಿನಗೆ ಕರೆಕ್ಟಾಗಿ ಬ್ಯಾಟ್ ರಿಯಾಕ್ಷನ್ಸ್ ಪಟ್ ಅಂತ ಬರಲ್ಲ, ಪಾಯಿಂಟ್ 1 ಸೆಕೆಂಡ್ ಮಿಸ್ ಆದ್ರೂ ಸಾಕು, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಔಟ್ ಆಗ್ಬೇಕಾದ್ರೆ ತಿಳುಕ್ಬಿಟ್ಟು ಔಟ್ ಆಗ್ತಾರೆ. ಎಲ್ಲ ಇನ್ ಸ್ವಿಂಗ್ ಬಾಲ್ಸ್, ಎಲ್ಲ ಇನ್ಕಮಿಂಗ್ ಬಾಲ್ಸ್ಗಳು ಆಗೋದು, ಆಗೋದು, ಅಥವಾ ಹಿಂಗೆ ನೋಡ್ತಾರೆ, ಹಿಂಗೆ ಹೋಗೋಷ್ಟೊತ್ತಿಗೆ ಬೋಲ್ಡ್ ಆಗ್ತಾರೆ. ಹೌದು. ಸೊ ರೋಹಿತ್ ಶರ್ಮಾ ಅವ್ರ ಟೆಕ್ನಿಕಲ್ ತುಂಬಾ ಇದಾಗಿದೆ. ಟೆಸ್ಟಲ್ಲಂತೂ ಹೌದು ಹಾಗೆ ಕಾಣಿಸ್ತಾ ಇದೆ. ನಮ್ಮೂರ್ದು ಬೌಲರ್ಸ್ ಹಿಡಿತಾ ಇದ್ದಾರೆ ಟೀಮ್ ನ, ಬ್ಯಾಟ್ಸ್ಮನ್ಗಳು ಅದನ್ನ ಏನು ಸಪೋರ್ಟ್ ಅಷ್ಟೊಂದು ಬರ್ತಿಲ್ಲ. ನಂಗೆ ಬೌಲರ್ಸ್ ಬೇಜಾರಾಗುತ್ತೆ, ಯಾಕಂದ್ರೆ ಬೆಳಗ್ಗೆಯಿಂದ ಪಾಪ ಅವರು 18-20 ಓವರ್ ಬೌಲಿಂಗ್ ಮಾಡಬೇಕು. ಹೌದು. ಆಮೇಲೆ ಅವ್ರದ್ದು 300-400 ಎಷ್ಟೋ ಹೊಡಿತಾರೆ, ಮತ್ತೆ ಬಂದು ಬ್ಯಾಟಿಂಗ್ ಮಾಡಬೇಕು. ನೀನು ಕೂತ್ಕೊಂಡು 25 ಓವರ್ ಕೂತ್ಕೊಳ್ಳಂಗಿಲ್ಲ. ನಮ್ಮವ್ರದ್ದಾಗಲೇ 6 ವಿಕೆಟ್ ಬೀಳುತ್ತೆ, ಮತ್ತೆ ನೀನು ಗ್ಲೌಸ್ ಹಾಕೊಂಡು ಗಾರ್ಡ್ ಹಾಕೊಂಡು ಮತ್ತೆ ಹೋಗ್ಬೇಕು ಬ್ಯಾಟಿಂಗಿಗೆ. ಥರ್ಡ್ ಮ್ಯಾಚ್ ಥರ್ಡ್ ಮ್ಯಾಚ್ ಹತ್ರ ಸೇವ್ ಮಾಡಿದ್ದೆ ಅವರು ಲಾಸ್ಟ್ ಅಲ್ಲಿ ಫಾಲೋ 15 ಓವರ್ 13 ಓವರ್ ಆಡಿದ್ರು ಅವರು. ಆಕಾಶ್ ದೀಪ್ ಅಂಡ್ ಬುಮ್ರಾ ಅವರು ಆಡಿದ್ದಕ್ಕೆ ಸ್ವಲ್ಪ ಹೆಲ್ಪ್ ಆಯ್ತು, ಇಲ್ಲ ಫಾಲೋ ಆನ್ ಅವಾರ್ಡ್ ಆಗ್ತಿರ್ಲಿಲ್ಲ. ತುಂಬ ಕಷ್ಟ ಆಗೋದು ಎನ್ಫೋರ್ಸ್ ಮಾಡಿರೋರು ಫಾಲೋ ಆನ್. ಬೌಲರ್ಸ್ಗೆ ಅಂದ್ರೆ ನಾವು ಅಷ್ಟು ಮರ್ಯಾದೆ ಕೊಡ್ತಾ ಇಲ್ಲ. ಹೌದು. ರಿಷಬ್ ಪಂತ್ ಆಗಲಿ, ಶುಭ್ಮನ್ ಗಿಲ್ ಆಗಲಿ. ಶುಭ್ಮನ್ ಗಿಲ್ ಏನು ಗುರು ಆವರೇಜ್ ಅದು. ಗಬ್ಬ 91 ಬಿಟ್ಬಿಟ್ರೆ ಮಗ. ನಾನು ಹೇಳಿದ್ನಲ್ಲ ಅವಾಗಿಂದ 4 ವರ್ಷದಲ್ಲಿ 1 ಟೆಸ್ಟ್ ಇನ್ನಿಂಗ್ಸ್ ಹೇಳಪ್ಪ, ನೆನ್ಪು ಮಾಡ್ಕೊಳಪ್ಪ. ಆಯ್ತು, ಇನ್ನೂ 5 ನಿಮಿಷ ಒಳ್ಳೆ ಯಾವುದೂ ಇಲ್ಲ, ನನ್ಗೆ ನೆನಪಿಲ್ಲ ಅದು. ನಾನು ಕ್ರಿಕೆಟ್ ದಿನ ನೋಡ್ತೀನಿ, ಏನ್ ನಾನೇ ಸುಮ್ಮನೆ ಕೂತ್ಕೊಂಡು ಕ್ರಿಕ್ ಬಜರ್ ನೋಡ್ಕೊಂಡು ಬರಲ್ಲ. ಇಲ್ಲಿ ಅಗೇನ್ ಟೆಸ್ಟ್ ಮಾತಾಡ್ತಿರೋ, ಟೆಸ್ಟ್ ಮಾತ್ರ ಗುಜರಾತ್ ಟೈಟನ್ಸ್ ಅದೆಲ್ಲ ಬಿಟ್ಬಿಡೋಣ, ಅಹಮದಾಬಾದ್ ಅದು ಒನ್ ಡೇ ಅದೆಲ್ಲ ಬಿಟ್ಬಿಡೋಣ, ಬರೀ ಟೆಸ್ಟ್ ಬಗ್ಗೆ ಮಾತ್ರ ನನಗೆ ನೆನಪೇ ಇಲ್ಲ. ಸೊ ಯಶಸ್ವಿ ಜೈಸ್ವಾಲ್ ಅವ್ರು ಓಕೆ, ಇನ್ನು ಯಂಗ್ಸ್ಟರ್, ಇನ್ನು ಮೊದಲನೇ ಓವರ್ಸೀಸ್ ಸೀರೀಸ್ ಆಗುತ್ತೆ, ಅವ್ರಿಗೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ. ಬಟ್ ರಿಷಬ್ ಪಂತ್ ಅವ್ರು ಸಪೋರ್ಟ್ ಮಾಡ್ತಿಲ್ಲ. ಸೊ ಇವಾಗ ಮೇ ಬಿ ವಿ ಆರ್ ಮಿಸ್ಸಿಂಗ್ ಅಜಿಂಕ್ಯ ರಹಾನೆ ಅಂಡ್ ಪುಜಾರ ದಿಸ್ ಟೈಮ್. ಸೀರೀಸ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಅಷ್ಟೊಂದು ಮಿಸ್ ಮಾಡ್ಕೋತೀವಿ ಅಂತ ಅನ್ಕೊಂಡಿರಲಿಲ್ಲ, ಯಾಕಂದ್ರೆ ಪ್ಲೇಯರ್ಸ್ ಎಲ್ಲ ಸ್ಟೆಪ್ ಆಗ್ತಾರೆ, ಆಡ್ತೀವಿ ಅಂತ ಅನ್ಕೊಂಡಿದ್ವಿ. ಬಟ್ ಇದೇ ತರ ಹೋದ್ರೆ ಫಿಫ್ತ್ ಮ್ಯಾಚ್ ಅಲ್ಲಂತೂ ಬುಮ್ರಾಗ ಆಡೋದು ಕಷ್ಟ ಆಗುತ್ತೆ. ಇಷ್ಟೇ ಎಫರ್ಟ್ ಹಾಕಿ ಬೌಲಿಂಗ್ ಮಾಡ್ಬಿಟ್ಟು ಅವ್ನು ಔಟ್ ಮಾಡಿಸ್ಬೇಕು, ಬ್ಯಾಟಿಂಗ್ ಅಲ್ಲೂ ಇವರೇ ಎಫರ್ಟ್ ಹಾಕಬೇಕು ಅಂದ್ರೆ ಫಿಫ್ತ್ ಮ್ಯಾಚ್ ಅಲ್ಲಿ ಏನೋ ಒಂದು ಇಂಜುರಿ ಆಗೇ ಆಗುತ್ತೆ ಬುಮ್ರಾಗೆ. ತುಂಬಾ ಕಷ್ಟ ಆಗುತ್ತೆ ಇದು. ಯಾಕಂದ್ರೆ ಇವತ್ತು ಬರೀ ಇದು ನಾವು ಬರೀ ಕಂಪ್ಲೇಂಟ್ ನೆಗೆಟಿವ್ ಹೇಳ್ತಾ ಇದೀವಿ ಅಂತಲ್ಲ, ಬಟ್ ಈಗ ಫ್ಯಾಕ್ಟ್ ಒಪ್ಕೋಬೇಕು. ಯಾರು ಮಾತಾಡ್ಬೇಕು ಇದನ್ನ? ನಾವೇ ಮಾತಾಡ್ಬೇಕು. ಕ್ರಿಕೆಟ್ ನೋಡ್ತೀವಿ, ನಮ್ಗೆ ಏನ್ ಅನ್ಸುತ್ತೆ ನಾವೇ ಮಾತಾಡ್ಬೇಕು ಇದನ್ನ. ಹೌದು. ಸ್ಟೆಪ್ ಅಪ್ ಆಗ್ಬೇಕು ಬ್ಯಾಟ್ಸ್ಮನ್ಗಳು. ನಿತೀಶ್ ಕುಮಾರ್ ರೆಡ್ಡಿ ಪಾಪ ಹೊಸ ಪ್ಲೇಯರ್ ಅವರು, 21 ವರ್ಷದ ಹುಡುಗ, ಅವ್ರು ಬಂದು 40-45 ಹೊಡಿತಾ ಇದ್ದಾರೆ. ನಿಮ್ಗೆ ಯಾರಾದ್ರೂ ಒಬ್ಬ ಬ್ಯಾಟ್ಸ್ಮನ್ ಇದು ಸಪೋರ್ಟ್ ಮಾಡಿ ಒಂದ್ ಎಂಡ್ ಹೋಲ್ಡ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರು ಹೊಡಿತಾರೆ ಅಷ್ಟೇ. ನಿಂತ್ಕೊಳ್ಳಿ, ವಿಕೆಟ್ ಕೊಡ್ಬಿಡಿ, ಏನಾದ್ರೂ ಆಗಲಿ. 100 ಬಾಲ್ಗೆ 30 ರನ್ ಆದ್ರೂ ಹೊಡೀರಿ. ರಾಹುಲ್ ಅವ್ರು ಆಡ್ತಾ ಇದಾರಲ್ಲ, ಆ ತರ ಮೈಂಡ್ ಸೆಟ್ ರಾಹುಲ್ ಅವ್ರು ಬಿಟ್ರೆ ಯಾರಿಗೂ ಕಾಣಿಸ್ತಾ ಇಲ್ಲ ನನಗೆ. ಸೊ ನೋಡೋಣ, ಧ್ರುವ್ ಜುರೇಲ್ ಬರ್ಬೇಕು ಅಂತ ನನ್ಗೆ ಅನ್ಸುತ್ತಪ್ಪ. ಗಿಲ್ ಬದಲು ಸೀರಿಯಸ್ ಆಗಿ ಹೇಳ್ಬೇಕು. ಧ್ರುವ್ ಜುರೇಲ್ ರೋಹಿತ್ ಅವ್ರು ಓಪನರ್ ಆಗಿ ಹೋಗ್ಲಿ, ಇವಾಗ ಅದನ್ನೇ ಮಾತಾಡೋದು, ರೋಹಿತ್ ಓಪನರ್ ಅಂತ. ಸೊ ನಂಬರ್ 3ಗೆ ರಾಹುಲ್ ಅವ್ರು ಬರ್ಲಿ, ಯಾಕಂದ್ರೆ ಅವರು ಸ್ಟೇಬಲ್ ಆಗಿ ಆಡ್ತಾ ಇದ್ದಾರೆ, ಏನ್ ಪ್ರಾಬ್ಲಮ್ ಇಲ್ಲ. 4 ವಿರಾಟ್ ಕೊಹ್ಲಿ, 5 ರಿಷಬ್ ಪಂತ್, 6 ಧ್ರುವ್ ಜುರೇಲ್ ಬರ್ಲಿ. ಏನ್ ತಪ್ಪು ಮಾಡಿದಾರೆ ಅವರು ಅಂತ ಅವ್ರನ್ನ ತೆಗ್ದಿದ್ದೀರಾ ಆಚೆಗೆ? ಹೌದು, ಇಟ್ಸ್ ಜಸ್ಟ್ ಅವ್ರ ಒಂಥರ ಶುಭ್ಮನ್ ಗಿಲ್ ಒಂದ್ ನೇಮ್ ಮಾಡಿದ್ದಾರೆ, ಹೆಸರು ಮಾಡಿದ್ದಾರೆ, ಅದಕ್ಕೋಸ್ಕರ ಇದಾರ ಅವರು. ಹೇಳ್ತಿರೋದು ಪಾಯಿಂಟ್ ಕರೆಕ್ಟ್ ಇದೆ. ಪ್ರೂವ್ ಮಾಡ್ಕೊಳ್ಳಪ್ಪ, ಅಂದ್ರೆ ಪ್ರೂವ್ ಮಾಡ್ಕೊಳ್ಳಿ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ತುಂಬಾ ಚೆನ್ನಾಗಿ ಆಡ್ಲಿ, ನಮ್ಗೆ ಅದೇ ಖುಷಿ. ನಾವು ಇವಾಗ ಹೇಳಿದ್ದೆಲ್ಲ ಉಲ್ಟಾ ಆಗ್ಲಿ. ಬಟ್ ಧ್ರುವ್ ಜುರೇಲ್ ಅವರ ಇಂಡಿಯಾ ಎ ಮ್ಯಾಚಸ್ ಅಲ್ಲೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈಸ್ ಎ ರಿಲಯಬಲ್ ಬ್ಯಾಟ್ಸ್ಮನ್. ಅವ್ರ ಡಿಫೆನ್ಸ್ ಎಲ್ಲ ಡಿಫೆನ್ಸಿವ್ ಟೆಕ್ನಿಕ್ ಚೆನ್ನಾಗಿದೆ. ಏನಾಗುತ್ತೆ ಅಂತ. ಸೊ ನಿಮ್ಗೇನು ಇನ್ನೂ ಸ್ಕೋರ್ ಲೈನ್ ಬಗ್ಗೆ ಮಾತಾಡೋದಾರ ಸೀರೀಸ್ದು? ಹೋಪ್ಫುಲಿ ಇನ್ನ 3-2 ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಗುರು. ಇನ್ನು 2 ಮ್ಯಾಚಿಗೆ 2 ಗೆಲ್ಬೇಕು. WTC ಫೈನಲ್ಸ್ ಹೋಗ್ಬೇಕು ಅಂದ್ರೆ ಸೊ 3-1 ಆಗುತ್ತೆ. 3-2 ಅಂತೂ ಆಗಲ್ಲ, 3-1 ಗೆಲ್ಬೇಕು. ಇನ್ನು 2 ಗೆದ್ದು WTC ಹೋಗ್ತಾರೆ ಅಂತ ಆಸೆ ಇದೆ. ಬಟ್ ಸ್ವಲ್ಪ ಲಾಂಗ್ ಶಾಟೇ ಅದು. ಅಂಡ್ WTC ನಾನು ಮರ್ತೇ ಬಿಟ್ಟಿದ್ದೀನಿ ಗುರು. ನನಗೆ ಇವಾಗ ಸದ್ಯಕ್ಕೆ ಆಸ್ಟ್ರೇಲಿಯಾ BGT ಹೊಡಿಬೇಕು, ರೀಟೈನ್ ಅಲ್ಲ, ಹೊಡಿಬೇಕು. ಬರೀ 2-2 ಆಗೋದಲ್ಲ, 3-2 ಆಗ್ಬೇಕು. ಸಾರಿ 3-1 ಆಗ್ಬೇಕು. ಅದಾದ್ಮೇಲೆ WTC ನೋಡೋಣ. ಅದ್ರದ್ದು ನಾವು ಚೆನ್ನಾಗಿ ಆಡಿದ್ರೆ ಅಫ್ಕೋರ್ಸ್ WTC ಹೋಗೇ ಹೋಗ್ತೀವಿ, ಬೇರೆದೆಲ್ಲ ಕೈಗೆ ಬಂದೇ ಬರುತ್ತೆ. IPL ಆದ್ಮೇಲೆ ಹೋಗ್ತೀವಿ, ಎಲ್ಲ ಆದ್ಮೇಲೆ ಮತ್ತೆ ಹೊಡ್ಸ್ಕೊಂಡ್ಬಿಡ್ತೀವಿ. IPL ಆದ್ಮೇಲೆ ಇರೋದಲ್ಲ ಅದು, ಅಗೈನ್ ಇಂಗ್ಲೆಂಡ್ ಅಲ್ಲೇನಾ ಮೇ ಕೊನೆ ವಾರದಲ್ಲಿ IPL ಮುಗಿಯುತ್ತೆ. ಒಂದ್ ವಾರ ಪಾಪ ಇನ್ನೂ ಇಳಿದಿರಲ್ಲ, ಅದು ಹೌದು ಇಳಿದಿರಲ್ಲ ಅಂತಂದ್ರೆ IPL ಗುಂಗಿಳಿದಿರಲ್ಲ. ಫಾಸ್ಟ್ ಪೇಸ್ ಕ್ರಿಕೆಟ್ ಅದೇ ಇದ್ರಲ್ಲೇ ಇರ್ತಾರೆ. ಅಲ್ಲೋಗಿ WTC ಆ ಚಳಿಲಿ ಪಾಪ ಹೋಗಿ ಸ್ವೆಟರ್ ಹಾಕೊಂಡು ಪ್ರಾಕ್ಟೀಸ್ ಸೆಷನ್ ಆಡ್ತಾರೆ. ಒಂದೆರಡು ವಿಡಿಯೋ ನೋಡಿದ ತಕ್ಷಣ ನಾವು ಖುಷಿ ಆಗ್ಬಿಡ್ತೀವಿ, ಒಳ್ಳೆ ಕಟ್ತೀವಿ ಅಂತ. ಹೋಗ್ತಿದ್ದಂಗೆ ಎಲ್ಲ ನಿಕ್ ಮಾಡಿ ನಿಮಗೆ ಆಸೆ ಇದೆಯಲ್ಲ, ಹೋಪ್ಸ್ ಇದೆಯಲ್ಲ, ಹೋಗ್ತೀವಿ WTCಗೆ ಅಂತ, ಅದೇ ಇರೋದು. ಬಟ್ BGT ಗೆದ್ರೆ ಹೋಗೇ ಹೋಗ್ತೀವಿ. ಸೊ ಎಸ್,
ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ದಾನೆ. ಹೌದು ಅಲ್ಲ, ಇನ್ನು ಎಷ್ಟೊಂದಿದೆ ಮಾತಾಡೋದಕ್ಕೆ, ಬಟ್ ಸದ್ಯಕ್ಕೆ ಇಷ್ಟ ಸಾಕು. ಸದ್ಯಕ್ಕೆ ಸಾಕು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. 32 ನಿಮಿಷ ಆಗಿರುತ್ತೆ.